Hey guys, welcome back to my channel. ಇವತ್ತು ನಾವು ಮೆಡಿಕಲ್ ಟೆಸ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಬೇಗ ಹೋಗೋಣ, ಟೈಮ್ ಆಯಿತು. ಕ್ಯಾಬಲ್ಲಿ ಹೋಗ್ತಿದ್ದೀವಿ, ಬಂದಿದೆ ಕ್ಯಾಬ್. ಜಸ್ಟ್ ಇದೇ ಹಾಸ್ಪಿಟಲ್. ಆ್ಯಕ್ಚುಲಿ ಇಲ್ಲಿ 3 ಹಾಸ್ಪಿಟಲ್ಸ್ ಇದೆ, ಅಲ್ಲೆಲ್ಲ ಒಂದೊಂದು ಟೆಸ್ಟ್ ಕೊಡಬೇಕು. ಇವಾಗ ಫಸ್ಟ್ ಇದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಟೆಸ್ಟ್ ಕೊಟ್ಟು ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಮೆಡಿಕಲ್ ಟೆಸ್ಟ್ ಗಾನ್ ಡಿಸಾಸ್ಟರ್ ಗಾಯ್ಸ್, ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಹೋದ್ವಿ, ಟೋಕನ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದು ಬೇಜಾರಾಗ್ತಿದೆ. ಎದ್ದು ಇನ್ನು 8 ಗಂಟೆ, ಇವಾಗ 7ಕ್ಕೆ ಎದ್ದು ತಿನ್ಕೊಂಡು ರೆಡಿಯಾಗಿ ಬಂದ್ವಿ. ಅದು ಕ್ಯಾಬಲ್ಲಿ ಬಂದ್ವಿ, ಅಷ್ಟು ದುಡ್ಡು ಕೊಟ್ಟು. ನೋಡಿದ್ರೆ ಟೋಕನ್ನೇ ಖಾಲಿ ಆಗಿಬಿಟ್ಟಿದೆ. ನಾಳೆ ಬರೋಕ್ಕೆ ಹೇಳಿದ್ದಾರೆ. ಸೊ ಇನ್ನೂ 2 ಟೆಸ್ಟ್ ಇದೆ. ಸೊ ಬೇರೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಅಲ್ಲೂ ಹಿಂಗೆ ಅಡ್ಡ ಹೋದರೆ ಸಾಕು. ನೋಡ್ತಿದ್ದೀರಲ್ಲ, ತುಂಬ ಕ್ಯೂ ಇತ್ತು. ಆ್ಯಕ್ಚುಲಿ ತುಂಬ ವೆಯ್ಟ್ ಮಾಡಿದ್ಮೇಲೆ ನಂದು ಫಸ್ಟ್ ಮುಗೀತು. ಸೊ ನಾನು ನೆಕ್ಸ್ಟ್ ಹಾಸ್ಪಿಟಲಿಗೆ ಹೊರಟೆ. ಅಖಿಲ ಇನ್ನೂ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ಲು. ಸೊ ನಾನು ಇಲ್ಲಿ ಮುಗಿಸ್ದೆ, ನೆಕ್ಸ್ಟ್ ಅಖಿಲ ಬಂದಳು. ಸೊ ಇಬ್ಬರು ಕೂಡ ಫೈನಲಿ ಟೆಸ್ಟ್ ಎಲ್ಲ ಮುಗಿಸಿ ಮತ್ತೆ ನಾವು ಹೊರಟು. ಬೆಳಗ್ಗೆ ಬಂದು ಟೋಕನ್ ಸಿಗಲಿಲ್ಲ. ಸೊ ಕಾಫಿ ಕುಟ್ಕೊಂಡು ವಾಪಸ್ ಹೊರಟಿದ್ದೀವಿ. ಮತ್ತೆ ನಾಳೆ ಬರ್ತೀವಿ. ಹೌದು ಅಲ್ವಾ? ಆ್ಯಕ್ಚುಲಿ ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ಸ್ನೋ ಇತ್ತು. ಈ ಸಲ ಫುಲ್ ಕರ್ಗೋಗಿದೆ. ಫುಲ್ ಸ್ನೋ ಇತ್ತು, ನಡ್ಕೊಂಡು ಹೋಗೋಕ್ಕೂ ಆಗದೆ ಇರೋ ನಿಜ. ಈಗ ನೋಡಿ ಎಲ್ಲ ಕೊಚ್ಚೆ ಮೂರಿದ್ದಾರೆ ಆಗ್ಬಿಟ್ಟು ನಡ್ಕೊಂಡು ಹೋಗೋದಕ್ಕೆ ಹಿಂಸೆ ಆಗ್ತಿದೆ ನಮಗೆ. ಲಾಸ್ಟ್ ಟೈಮೂ ಸ್ವಲ್ಪ ನಡ್ಕೊಂಡು ಹೋದ್ವಿ ಬಸ್ ಹಿಡ್ಕೊಂಡು, ಬಟ್ ಸಿಗ್ಲಿಲ್ಲ. ಶಾಣೆತನ ಮಾಡಿ ಬಸ್ಸಲ್ಲಿ ಹೋಗೋಣ ಅಂತ ನಡ್ಕೊಂಡು ಹೋದ್ವಿ, ಸಿಗ್ಲಿಲ್ಲ. ಅರ್ಧ ದಾರಿಗೆ ಹೋದ್ಮೇಲೆ ಫುಲ್ ಚಳಿ ಆಗೋದು. ಹೌದು, ತುಂಬಾ ಚಳಿಯಾಗಿತ್ತು ಅಂತ. ಅದನ್ನ ಇಲ್ಲಿಂದಾನೇ ಮಾಡ್ಕೊಂಡು ಹೋಗ್ಬೋದಿತ್ತು ನಾವು. ನಿಜ, ಅಲ್ಲಿಗೂ ಹೋಗಿನೂ ಸೇಮ್ ಪ್ರೈಸ್ ಕೊಟ್ಟು ಅದು ಇಲ್ಲಿಂದಾನೇ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದು ನಮ್ದು ದಡ್ತಲ್ಲ, ಶಾಣಿತನ. ಏನಿದು? ಕ್ಯಾಪ್ಸಿಕಮ್ ಆ್ಯಂಡ್ ಪೆಪ್ಪರ್ ಅಂತೆ. ನೈಸ್, ಟ್ರೈ ಮಾಡೋಣ. ತೋರಿಸು. ಇದು ಫಸ್ಟ್ ಟೈಮ್ ಇಷ್ಟು ಏನೋ ಸ್ಪೈಸಿ ಥರದ್ದು ಅಂತ ಎಕ್ಸ್ಪೆಕ್ಟ್ ಮಾಡಿ ತೊಗೊತಾ ಇದ್ದೀವಿ. ಗೊತ್ತಿಲ್ಲ ಹಿಂಗೆ ಬರುತ್ತೆ. ಚೆನ್ನಾಗಿಲ್ಲ ಅಂದರೆ ದೇವರೇ ಗತಿ. ಚೆನ್ನಾಗಿಲ್ಲ. ಅದನ್ನೇನಾದ್ರು ನಾನು ತಿಂದು ಹಾಸ್ಪಿಟಲ್ಗೆ ಹೋದ್ರೆ ಇವಳೆ ಕಾರಣ. ಇಲ್ಲ, ಹಾಸ್ಪಿಟ್ಲಿಗೆಲ್ಲ ಹೋಗೋ ಥರ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಿಕಾಸ್ ಈ ಪೆಪ್ಪರ್ ಇರೋದ್ರಿಂದ ಒಂದು ಟ್ರೈ ಮಾಡೋಣ ಅಂತ. ಏನಾದರೂ ಸ್ಪೈಸಿ ಆಗಿರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ. ಓಕೆ, 139 ಇದು. ಏನು ಕೊಡಬೇಕು? ಏನಿಲ್ಲ. ವಾಟ್ ಹ್ಯಾಪನ್? ಒಂದು ಕ್ಯಾನ್ಸಲ್ ಮಾಡಿರೋದಕ್ಕೆ. ಏನು ಕ್ಯಾನ್ಸಲ್ ಮಾಡಿದೆ? ಇಲ್ಲಿಂದ 2 ಸಲ ಸ್ಕ್ಯಾನ್ ಆಯಿತು. ಇಷ್ಟು ಫಾಸ್ಟ್ ಆಗಿದೆ ಅಂತ ನನಗೂ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಮೋಸ್ಟ್ಲಿ ಹೊಸದಾಗಿ ಇನ್ಸ್ಟಾಲ್ ಮಾಡೋದು. ಅವ್ರ ಕ್ಯೂ ಆರ್ ಕೋಡ್ ಮಾತ್ರ ಸ್ಕ್ಯಾನ್ ಆಗ್ತಿಲ್ಲ, ನನ್ನ ಮಾತ್ರ ಸಡನ್ನಾಗಿ 2 ಆಗಿಬಿಡ್ತಾರೆ. ವಾವ್, +1 ಹಾರ್ಟ್. ನಿಮಗೂ ಹಾರ್ಟ್. ಇವತ್ತು ಮೆಡಿಕಲ್ ಟೆಸ್ಟ್ ಇತ್ತು. ಕ್ಯಾಬಲ್ಲಿ ಬಂದ್ವಿ, ಹೋದ್ವಿ, ಟೋಕನ್ ಖಾಲಿಯಾಗಿತ್ತು. ನೆಕ್ಸ್ಟ್ ಇನ್ನೂ 2 ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಎಲ್ಲ ಮುಗಿಸಿ ವಾಪಸ್ ಬಂದೋ ನಾವು. ಅಲ್ಲಿ ನಂದು ಡಿಸಾಸ್ಟ್ರು. ನಾನು ಡರ್ಮಾಗೆ ಅಂತ ಹೋದೆ, 9:30 ಹಂಗೆ ಹೋದೆ. ನನಗಿಂತ ಮುಂಚೆ ಅವ್ರವ್ರು ಹೋಗಿ ಮಾಡಿಸ್ಕೊಂಡ್ರು. ನಾನು ಹೋಗೋಷ್ಟೊತ್ತಿಗೆ ಬ್ರೇಕ್ ಅರ್ಧ ಗಂಟೆ, 10 ಗಂಟೆವರೆಗೂ. ಸರಿ ಬಿಡು ಅಂದ್ಬಿಟ್ಟು 10 ಗಂಟೆ ಒಳಗೆ ಅದನ್ನು ಮಾಡಿಸ್ಕೊಂಡು ಬ್ಲಡ್ಡಿಗೆ ಹೋಗೋಣ ಅಂತ ಬ್ಲಡ್ಡಿಗೆ ಹೋಗ್ತೀನಿ. ಬ್ಲಡ್ 10 ಗಂಟೆಯಿಂದ ಬ್ರೇಕು. ಅದು ಮತ್ತೆ 10:30ವರೆಗೂ ವೆಯ್ಟ್, 10:20ವರೆಗೂ ವೆಯ್ಟ್ ಮಾಡಿ ಆಮೇಲೆ ಕೊಟ್ಟು ಆಮೇಲೆ ಆ ಕಡೆ ಹೋಗ್ಬಿಟ್ಟು. ಬಟ್ ಅದು ಬೇಗ ಆಯಿತು. ಇವತ್ತು ಫುಲ್ ಎಲ್ಲ ಎಡವಟ್ಟಾಗ್ತಾ ಇದೆ. ಎಲ್ಲ ಡಬಲ್ ಕೆಲಸ ಆಗ್ತಾಯಿದೆ. ಸೊ ಮತ್ತೆ ನಮ್ಮನ್ನು ನಾಳೆ ಬರೋದಕ್ಕೆ ಹೇಳಿದ್ದಾರೆ. ಸೊ ನಾಳೆ ಇವತ್ತು ಆ್ಯಕ್ಚುಲಿ ನಾವು 8:30ಗೆ ಬಂದಿದ್ದೆ ಅನ್ಸುತ್ತಲ್ಲ. ಅಷ್ಟೊತ್ತಿಗೆ ಆಲ್ರೆಡಿ ಟೋಕನ್ ಎಲ್ಲ ಖಾಲಿಯಾಗಿ ಹೋಗಿತ್ತು.
ಮತ್ತು ನಾಳೆ 7ಗೆ ಈ ಹಾಸ್ಪಿಟಲ್ ಓಪನ್ ಅಂತೆ, ಟೋಕನ್ ಕೊಡೋ ಕೌಂಟರು. ಸೊ ನಾಳೆ 7ಗೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. 7ಗೆ ಎದ್ದು ಬರ್ತೀವಿ. ನಾಳೆ ಬರಲಿಲ್ಲ ಅಂದರೆ ಆಗಲ್ಲ. ಸೊ ನಾಳೆ 7ಗೆ ಬಂದು ಟೋಕನ್ ತೊಗೊಂಡು ಇಲ್ಲೊಂದು ಬ್ಲಡ್ ಟೆಸ್ಟ್ ಕೊಟ್ಟು ಮತ್ತು ಎಕ್ಸ್ರೇ ಮಾಡಿಸ್ಬೇಕು. ಆಮೇಲೆ 3 ಡೇಸ್ ಆದಮೇಲೆ ಮತ್ತೆ ರಿಸಲ್ಟಿಗೆ ಬರೋದಕ್ಕೆ ಹೇಳಿದ್ದಾರೆ. ಸೊ 3 ಡೇಸ್ ಆದಮೇಲೆ ಮತ್ತೆ ರಿಸಲ್ಟ್ ತೊಗೊಂಡು ಆಮೇಲೆ ಇಮಿಗ್ರೇಷನ್ ಆಫೀಸ್ದು ಟೋಕನ್ ತೊಗೊಳ್ಳಿದ್ದು. ಅದು ಯಾವಾಗ ಟೈಮ್ ಕೊಡ್ತಾರೆ ಗೊತ್ತು. ಇವತ್ತು ಬಂದ್ವಿ 7 ಗಂಟೆಗೆ ಬರ್ತೀವಿ ಅಂತ ಅಂದ್ಕೊಂಡು 7:20 ಆಗಿದೆ. ಬಸ್ಸಲ್ಲಿ ಬರಲಿಲ್ಲ, ಕ್ಯಾಬಲ್ಲಿ ಬಂದು ಇವತ್ತು. ಬಸ್ಸಲ್ಲಿ ಬರಲಿಲ್ಲ, ಕ್ಯಾಬಲ್ಲಿ ಬಂದ್ವಿ ಅಂದರೆ ಬಂದ್ವಿ ಹಾಸ್ಪಿಟಲ್ಗೆ ಟೋಕನ್ ತೊಗೊಳಕ್ಕೆ ಹೋಗೋಣ. ಸೊ ನನಗೂ ಅಖಿಲಾಗೂ ಇಬ್ರಿಗೂ ಟೋಕನ್ ಸಿಕ್ತು 3 ಮತ್ತು 4. ಸೊ ನಾವು ಅಲ್ಲಿ ಬ್ಲಡ್ ಟೆಸ್ಟಿಗೆ ಬ್ಲಡ್ನ ಕೊಟ್ಬಿಟ್ಟು ನೆಕ್ಸ್ಟು ನಮಗೆ ಇನ್ನೊಂದು ಟೆಸ್ಟ್ ಮಾಡಿಸ್ಬೇಕಾಗಿತ್ತು, ಎಕ್ಸ್ರೇ ಟೆಸ್ಟ್. ಸೊ ಅಲ್ಲಿಗೆ ನಾನು ಅಖಿಲ ಇಬ್ಬರೂ ಹಿಡ್ಕೊಂಡು ಹೊರಟ್ವಿ. ಸೊ ಎಲ್ಲ ಟೆಸ್ಟೂ ಸಕ್ಸಸ್ಫುಲಿ ಕಂಪ್ಲೀಟ್ ಮುಗೀತು. ಈ ಹಾಸ್ಪಿಟಲ್ ಪಕ್ಕ ಯಾವ ರೀತಿ ಮಾರ್ಕೆಟ್ ಹಾಕೊಂಡಿದ್ದಾರೆ. ರಷ್ಯಾದಲ್ಲೂ ಕೂಡ ಫುಟ್ಬಾತ್ಸ್ ಎಲ್ಲ ಇರುತ್ತೆ. ಗ್ಲಾಸಸ್ ಅಂತೆ, ಸ್ಟಾಕಿಂಗ್ಸ್ ಇದಿದೆ ನೋಡಿ, ಥರ್ಮಲ್ ವೇರ್ಸ್ ಇದೆ ಮತ್ತು ಸ್ವೆಟರ್ಸ್ ಅಂತೆ. ಚೆನ್ನಾಗಿದೆಯಾ? ಆಬ್ವಿಯಸ್ಲಿ ಹೊರಗಡೆ ಇಟ್ಟಿದ್ದಾರೆ, ಅದಕ್ಕೆ ನನಗೆ ಆ ಕಡೆ ಹುಡುಗಿರ್ದ ಈ ಕಡೆ ಹುಡುಗದ. ಒಳಗಡೆ ಫರ್ ಇದೆಯಾ? ಫರ್ ಇದೆ ಹುಡುಗಿ ನೋಡಿ, ಎಷ್ಟು ಚೆನ್ನಾಗಿದೆ ಫರ್. ಆ್ಯಕ್ಚುಲಿ ನಾವು ಅವ್ರನ್ನ ಸೇಲರ್ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಯಾರೋ ಬೇರೆ ಇದ್ದಾರೆ. ಎಂಬ್ರೆಸ್ ಫೀಲ್ ಆಯಿತು. ಅಖಿಲ ಮಾಡೋದೆಲ್ಲ ಇರ್ತದೆ. ಅವರೇ ಇರ್ಬೋದೇನೋ ಅಂತ ಕೇಳಿದೆ, ನಂದೇನು ತಪ್ಪಿಲ್ಲ ಇದರಲ್ಲಿ. ಅವರು ಪಾಪ ಬಟ್ಟೆ ನೋಡ್ತಾ ಇದ್ರು. ಬೈಲಿಲ್ಲ, ಹೌದು. ಒಂದ್ಸಲಿ ಕರೆದ್ಲು, ರೆಸ್ಪಾಂಡ್ ಮಾಡಲಿಲ್ಲ. ಇನ್ನೊಂದ್ಸಲಿ ಕರೆದ್ಲು, ಅವಾಗ ಹೇಳಿದ್ರು ಅವರು ನಾನೆಲ್ಲ ಅಲ್ಲಿದ್ದಾರೆ. ಹಿಂಗಾಗಿ ಬರ್ದಾಗಿತ್ತು ಅಖಿಲ. ಹಾಯ್ ಮಾಡು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಹಾಯ್, ಬಾಯ್ ಬಾಯ್. ಸೊ ಈಗ ನೋಡ್ತಿದ್ರಲ್ಲ, ಇದು ಸ್ನೋಫಾಲ್ ನೆಕ್ಸ್ಟ್ ಡೇ ಆಗಿದ್ದು. ಸ್ನೋಫಾಲ್ ಆಗಿ ಫುಲ್ ಫ್ರೀಸ್ ಆಗೋಗಿತ್ತು. ಸೊ ಅದಕ್ಕೆ ನಾನು ನಿಮಗೆ ಈ ಕ್ಲಿಪ್ನ ಹಾಕಬೇಕು ಅನ್ನಿಸ್ತು, ಅದಕ್ಕೆ ಹಾಕಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.